ಪ್ರತಾಪ್ ಸೇನಾನಿಗೆ ತಮಗೆ ಗೊತ್ತಿದೆ ಅವನು ಹೆಂಗಿದ್ದಾನೆ ಅಂತ. ಅವ್ರ ಪಾರ್ಟಿಯವರೇ ಅವರಿಗೆ ಒಂದು ಸಿಟ್ಟಿಂಗ್ ಎಂ ಪಿ ಅವನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರು ಒಂದು ಏನ್ ರೆಸ್ಪೆಕ್ಟ್ ಇದೆ ಪಾರ್ಟಿನಲ್ಲಿ, ನಮ್ಮ ದೇಶನಲ್ಲಿ ಮತ್ತೆ ನಮ್ಮ ಕರ್ನಾಟಕನಲ್ಲಿ. ಅವ್ನು ಬರೇ ಸುಳ್ಳು ಆರೋಪ ಮಾಡೋದು ಒಂದು ಕೆಲಸ ಇದೆ. ಅಲ್ಲಿ ಆ ತರ ಯಾವುದು ಆಗಿಲ್ಲ. ಆದ್ರೂ ಆಲ್ರೆಡಿ ಇಂಕ್ವೈರಿ ಮಾಡಿ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಇಮಿಡಿಯೇಟ್ ನಮ್ಮ ಸರ್ಕಾರ 100% ಪನಿಷ್ಮೆಂಟ್ ಶಿಕ್ಷಾ ಕೊಟ್ಟೇ ಕೊಡ್ತಾರೆ. ಇಲ್ಲಿ ಯಾವ ಜಾತಿ ಯಾವ ಧರ್ಮ ಅಂತ ಇಲ್ಲ. ಯಾರು ತಪ್ಪು ಮಾಡಲಿ ಅವರಿಗೆ ಮೇಲೆ ಸ್ಟ್ರಿಕ್ಟ್ಲಿ ವಿ ಆರ್ ಟೇಕನ್ ಆಕ್ಷನ್. ನಮ್ಮ ಸರ್ಕಾರ ಆಕ್ಷನ್ ಮಾಡ್ತಾರೆ. ಮತ್ತು ಅವನು ಆ ಥರ ಸುಳ್ಳು ಆರೋಪ ಮಾಡಿ ಪಬ್ಲಿಕ್ನಲ್ಲಿ ಒಂದು ಪಾಯ್ಸನ್ ಹಾಕ್ತಾನೆ. ಆ ಥರ ಸುಮಾರು ಜನ ಅವನ ಬಗ್ಗೆ ಗೊತ್ತಿದೆ. 100% ನಮ್ಮ ಸರ್ಕಾರ ವೆರಿ ಸೀರಿಯಸ್ ಇದೆ. ಯಾರು ತಪ್ಪು ಮಾಡಲಿ ಅವ್ರ ಮೇಲೆ ಆಕ್ಷನ್ ಮಾಡ್ತೀವಿ. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಫ್ರೀ ಆಗಿಬಿಟ್ಟೈತಿ, ಅವ್ರು ಏನ್ ಮಾಡಿದ್ರು ನಡೀತಿತ್ತು ಅಂತ ಹೇಳ್ತಾರೆ ಸರ್. ಆ ತರ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೆ, ಯಾವ ಮುಸ್ಲಿಂ SC ST ಅಂತ ನಮ್ಮ ಸರ್ಕಾರ ಇಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ 100% ಆಕ್ಷನ್ ಮಾಡ್ತಾರೆ. ಈ ತರ ಯಾರ್ಯಾರು ತಪ್ಪು ಹೇಳ್ತಾರೆ ಅವ್ರ ಮೇಲೆ ಆಕ್ಷನ್ ಮಾಡ್ತಾರೆ. ಅವ್ರ ಮೇಲೆ ಕಣ್ಣು ಇಟ್ಟಿದ್ದಾರೆ ನಾವು ಎಲ್ಲರೂ. ಈ ತರ ಪಬ್ಲಿಕ್ ನಲ್ಲಿ ಪಾಯ್ಸನ್ ಹಾಕ್ಬಾರ್ದು ಅಂತ ಅಷ್ಟೇ. ಇಂಥ ಘಟನೆ ಆದ ಪ್ರತಿ ಬಾರಿ ಬಿಜೆಪಿ ಈ ತರ ಆರೋಪ ಮಾಡೋದು, ಜಾತಿನೇ ಯಾಕೆ ಹೇಳ್ತಿರ್ತಿದಾರೆ ಸರ್ ಪ್ರತಿ ಬಾರಿ ಅಂತ? ಬಿಜೆಪಿ ಅವರು ಕೆಲಸನೇ ಇದೆ. ಎಸ್ಪೆಷಲಿ ಮೈನಾರಿಟಿ ಬಗ್ಗೆ ಯಾವುದು ವಿಷಯ ಬಂದಾಗ ಅವರು ಸಡನ್ಲಿ ಮುಂದೆ ಬಂದ್ಬಿಡ್ತಾರೆ. ಬಿಜೆಪಿ ಅವರಿಗೆ ಈ ಸಲ ಆಲ್ರೆಡಿ ಜನ ಪಾಠ ಕಲಿಸಿದ್ದಾರೆ. ಅವ್ರಿಗೆ ಏನು ಮೊನ್ನೆ ಮೂರು ಎಲೆಕ್ಷನ್ ಆಗಿದೆ. ಆ 3 ಎಲೆಕ್ಷನ್ ನಲ್ಲಿ ಎಲ್ಲರೂ ಮುಖ್ಯಮಂತ್ರಿ ಸನ್ ಇದ್ರು, ಮಗ ಇದ್ರು. ಮತ್ತು 3 ಸೀಟ್ಸ್ ನಲ್ಲಿ ಅವರಿಗೆ ಪಾಠ ಆದರೂ ಅವರು ಏನೋ ಹೇಳಲಿಕ್ಕೆ ಬಿಟ್ಟಿಲ್ಲ.